ಗೈಸ್, ಯಾವಾಗಾದರೂ ನೀವು ಒಂದು ಲೋ ಲೈಟ್ ಸಿಚುವೇಷನಲ್ಲಿ ವೀಡಿಯೋ ಮಾಡಬೇಕು ಅಂತೇಳಿ ಹೋಗಿ ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಬಂದು ಅದಾದ ನಂತರ ಮನೆಗೆ ಬಂದು ನೋಡುವಾಗ ಯಪ್ಪ ಏನು ವೀಡಿಯೋ ಮಾಡಿದ್ದೀನಿ ಅಂಥೇಳಿ ಯಾವಾಗಲಾದರೂ ನಿಮಗಾಗಿದಾ? ಅಥವಾ ಇಂಥ ಸಿಚುವೇಷನಲ್ಲಿ ನೀವು ಯಾವಾಗಾದರೂ ಇದ್ದೀರಾ? ಆ ವಿಡಿಯೋ ಮಾಡುವಾಗ ಆ ಸೀನರಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಅದನ್ನು ನೀವು ಕ್ಯಾಪ್ಚರ್ ಮಾಡಬೇಕು ಅಂತೇಳಿ ಟ್ರೈ ಮಾಡಿದ್ರಿ ನಿಮ್ಮ ಮೊಬೈಲಲ್ಲಿ. ಬಟ್ ಅದು ತುಂಬಾ ಫಝಿಯಾಗಿ, ಗ್ರೈನಿಯಾಗಿ ಮತ್ತು ತುಂಬ ಲೋ ಕ್ವಾಲಿಟಿಯಲ್ಲಿ ಆ ವಿಡಿಯೋ ಬಂದಿದೆ. ಆಗ ನಿಮಗೆ ತುಂಬ ಬೇಜಾರಾಗುತ್ತೆ. ಇದು ಔಟ್ಡೋರ್ಗೆ ಮಾತ್ರ ಅಲ್ಲ, ಇಂಡೋರ್ಗೂ ಕೂಡ ಇಂಪ್ಲೈ ಆಗುತ್ತೆ. ಹಾಗಾಗಿ ಇಂಥ ಸಿಚುವೇಷನಲ್ಲಿ ನೀವಿದ್ದರೆ ಈ ವಿಡಿಯೋ ಗ್ಯಾರಂಟೀಡಾಗಿ ನಿಮಗೆ ಅನ್ವಯಿಸುತ್ತೆ. ಸೊ ಈ ವಿಡಿಯೋನ ತಪ್ಪದೆ ನೋಡಿ. ಮತ್ತು ಯಾರೆಲ್ಲ ಈ ಸಿಚುವೇಷನಲ್ಲಿ ಇರಲಿಲ್ಲ ಅವರು ಮುಂದೆ ಯಾವಾಗಾದರೂ ಈ ಸಿಚುವೇಶನ್ ಬಂತು ಅಂತೇಳಿ ಆದರೆ ಏನು ಮಾಡಬೇಕು ಅಂತೇಳಿ ನೋಡೋಕ್ಕೆ ಈ ವಿಡಿಯೋನ ತಪ್ಪದೆ ನೋಡಿ. ಸೊ ನಾನು ನಿಮ್ಮ ಮಹೇಶ್, ಯುನಿಕ್ ವ್ಯೂಸ್ ಫೋರಮಿಂದ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ನನ್ನ ಚಾನಲಲ್ಲಿ ಮೊಬೈಲ್ ವಿಡಿಯೋಗ್ರಫಿ ಹಾಗೆಯೇ ಮೊಬೈಲ್ ಸೆಟಪ್ ಮತ್ತು ಯೂಟ್ಯೂಬ್ ಸೆಟಪ್ನ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಮತ್ತು ವಿಡಿಯೋಗಳು ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಸಿಗುತ್ತೆ. ಮತ್ತು ಕೆಲವು ವಿಡಿಯೋಗಳು ಆಲ್ರೆಡಿ ಪೋಸ್ಟ್ ಆಗಿದೆ. ಸೊ ಡೈರೆಕ್ಟಾಗಿ ಟಾಪಿಕ್ಗೆ ಮೂವ್ ಆಗೋಣ. ಮೊಬೈಲ್ ವಿಡಿಯೋಗ್ರಫಿಯಲ್ಲಿ ಅಥವಾ ಫೋಟೋಗ್ರಫಿಯಲ್ಲಿ ಕೂಡ ಲೋ ಲೈಟ್ ಸಿಚುವೇಶನ್ ಅಂತ ಹೇಳುವಂಥದ್ದು ತುಂಬಾ ಕ್ರೂಷಿಯಲ್ ಆಗಿರುವಂತಹ ಒಂದು ಪ್ರಾಬ್ಲಮ್ ಆಗಿದೆ. ಇದು ನೀವು ಕೂಡ ಎನ್ಕೌಂಟರ್ ಮಾಡಿರ್ತೀರ. ಮತ್ತು ಇದರಲ್ಲಿ ಮೇಯ್ನಾಗಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ನಿಮಗೆ ಫಝಿ ಅಥವಾ ನಾಯ್ಸಿ ಏನೋ ಫುಟೇಜ್ಗಳು ಸಿಗುವಂಥದ್ದು, ಅಥವಾ ತುಂಬ ಲೋ ಕ್ವಾಲಿಟಿ ಆದಂತಹ ವಿಡಿಯೋ ಔಟ್ಪುಟ್ ನಿಮಗೆ ಲೋ ಲೈಟ್ ಸಿಚುವೇಶನ್ಸಲ್ಲಿ ಆಗುತ್ತೆ. ಇದನ್ನು ನಾವು ಫಸ್ಟಿಗೆ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಮುಂದೆ ಈಸಿ ಆಗುತ್ತೆ. ಸೊ ಲೋ ಲೈಟ್ ಸಿಚುವೇಶನ್ಸಲ್ಲಿ ಮೇಯ್ನಾಗಿ ನೀವು ಎನ್ಕೌಂಟರ್ ಮಾಡುವಂಥದ್ದು ಒಂದು ಗ್ರೈನ್ಸ್, ಮತ್ತು ಸೆಕೆಂಡ್ ಒನ್ ತುಂಬ ಲೋ ಕ್ವಾಲಿಟಿ ಆದಂತಹ ಫುಟೇಜ್ಗಳಾಗಿರ್ತದೆ. ಈ ಮೇನ್ ಆದ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಆಲ್ಟರ್ನೇಟ್ ಲೈಟ್ ಸೋರ್ಸ್ಗಳನ್ನು ಯೂಸ್ ಮಾಡಬೇಕಾಗ್ತದೆ. ನಿಮಗೀಗ ನೀವು ಬಜೆಟಲ್ಲಿದ್ದೀರಿ ಅಂತೇಳಿ ಆದರೆ ಫಸ್ಟ್ ಪ್ರಯಾರಿಟಿ ಏನಾಗ್ತದೆ ಅಂತ ಹೇಳಿದರೆ, ನಿಮ್ಮ ಸುತ್ತಮುತ್ತ ಇರುವ ಅಥವಾ ನಿಮ್ಮ ಮನೆಯಲ್ಲೇ ಇರುವ ಲೈಟ್ ಸೋರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಲೋ ಲೈಟ್ ಸಿಚುವೇಶನಿಂದ ಹೊರಗೆ ಬರುವಂಥದ್ದು. ಅಂತ ಹೇಳಿದರೆ ಹಿಂದ್ಗಡೆ ಒಂದು ನಿಮಗೆ ಲ್ಯಾಂಪ್ ಕಾಣಿಸ್ತಾ ಇದೆ, ಇದು ಕೂಡ ನಿಮಗೆ ಒಂದು ಹೋಮ್ಲಿ ಸೊಲ್ಯೂಷನ್ ಆಗಿರ್ತದೆ. ಲ್ಯಾಂಪ್ನ ಶೇಡನ್ನು ತೆಗೆದ್ರೆ ನಿಮಗೊಂದು ಒಳ್ಳೆಯ ಲೈಟ್ ಸೋರ್ಸ್ ಆಟೋಮ್ಯಾಟಿಕಲಿ ಸಿಗ್ತದೆ. ಈಗ ಅದನ್ನು ನಾನು ಆಫ್ ಮಾಡಿದರೆ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಆಗ್ತದೆ, ಪ್ಲಸ್ ನನ್ನ ಒಂದು ಕೀ ಲೈಟ್ ಮಾತ್ರ ಇರುವಂಥದ್ದು, ಮತ್ತೊಂದು ರಿಫ್ಲೆಕ್ಟರ್ ಇರುವಂಥದ್ದು. ಈ ಸೆಟಪನ್ನು ನೀವು ನೋಡಬೇಕು ಅಥವಾ ಈ ಸೆಟಪನ್ನು ನೀವು ಮಾಡಬೇಕು ಅಂತ ಹೇಳಿದರೆ ನನ್ನ ಹಿಂದಿನ ವಿಡಿಯೋನ ನೋಡಿ, ಅದರಲ್ಲಿ ಕ್ಲಿಯರಾಗಿ ನಾನು ಹೇಳಿಕೊಟ್ಟಿದ್ದೇನೆ. ಸೊ ಮೂವಿಂಗ್ ಟು ದ ಪಾಯಿಂಟ್, ಏನು ಅಂತ ಹೇಳಿದರೆ, ಮನೆಯಲ್ಲಿ ಯಾವುದೆಲ್ಲ ಲೈಟ್ ಸೆಟಪ್ಗಳುಂಟು ಅಥವಾ ಲೈಟ್ಗಳುಂಟು, ಏನೇ ಆಗಿರ್ಬೋದು, ನಿಮಗೆ ಮಿನಿಯೇಚರ್ ಲೈಟ್ಗಳಾಗಿರ್ಬೋದು ಅಥವಾ ಫೈರಿ ಲೈಟ್ಸ್ ಆಗಿರ್ಬೋದು, ಮತ್ತು ರೈಸ್ ಲೈಟ್ಸ್ ಅಂತೇಳಿ ಹೇಳ್ತೇವೆ. ಇಂಥ ಡೆಕೋರೇಟಿವ್ ಲೈಟ್ಸ್ ಎಲ್ಲ ಮನೆಯಲ್ಲಿ ಇರ್ತದೆ. ದೀಪಾವಳಿಗೆ ಅಥವಾ ಏನಾದರೂ ಹಬ್ಬಕ್ಕೆ ತಗೊಂಡಿರ್ತೀರಿ, ಅದನ್ನು ಹಾಕಿಕೊಂಡ್ರೆ ನಿಮಗೆ ಗ್ರೇನ್ಸ್ ಮತ್ತು ತುಂಬ ಲೋ ಕ್ವಾಲಿಟಿ ಆದಂತಹ ಫುಟೇಜ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ತುಂಬಾ ಈಸಿಯಾಗಿ ಆಗುತ್ತೆ. ಈಗ ನಾವು ಲೈಟ್ ಸೋರ್ಸ್ಗಳ ಬಗ್ಗೆ ಮಾತಾಡಿ ಆಯಿತು, ಮತ್ತು ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡಿ ಆಯಿತು. ಇನ್ನು ನೀವು ಮೊಬೈಲಲ್ಲೇ ಏನಾದರೂ ಮಾಡ್ಬೋದಾ ಅಂತೇಳಿ ಕೇಳಿದರೆ, ಅಫ್ಕೋರ್ಸ್ ಅದನ್ನು ಮಾಡಲಿಕ್ಕಾಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನೀವು ಸ್ಟಾಕ್ ವಿಡಿಯೋ ಆ್ಯಪಿಂದ ಅಥವಾ ನೀವು ಸ್ಟಾಕ್ ವಿಡಿಯೋ ಸೆಟ್ಟಿಂಗ್ ಏನಿರುತ್ತೆ, ಡೈರೆಕ್ಟಾಗಿ ಕ್ಯಾಮ್ರಾ ಓಪನ್ ಮಾಡಿದರೆ ನೀವು ವಿಡಿಯೋ ಡೈರೆಕ್ಟಾಗಿ ಕ್ಲಿಕ್ ಹೊಡೆದ ಕೂಡಲೇ ಡೈರೆಕ್ಟಾಗಿ ರೆಕಾರ್ಡ್ ಮಾಡುತ್ತೆ, ಅದೆಲ್ಲ ಆಟೋ ಸೆಟ್ಟಿಂಗಲ್ಲೇ ತಗೊಳ್ತದೆ. ಇಂಥ ಸೆಟ್ಟಿಂಗನ್ನು ಬಿಟ್ಟು ನೀವೇನು ಮಾಡಬೇಕು ಅಂತ ಹೇಳಿದರೆ, ಮ್ಯಾನ್ಯುವಲ್ ಸೆಟಪ್ಪಿಗೆ ಅಥವಾ ಪ್ರೋ ಮೋಡಿಗೆ, ಮೊಬೈಲಲ್ಲಿ ಪ್ರೋ ಮೋಡಿಗೆ ನೀವು ಶಿಫ್ಟ್ ಆಗಬೇಕಾಗ್ತದೆ. ಆಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ISO ಮತ್ತು ಎಕ್ಸ್ಪೋಜರ್ನ ಕಂಟ್ರೋಲ್ಗಳು ನಿಮ್ಮ ಕೈಗೆ ಸಿಗ್ತವೆ. ಇದರಿಂದ ಏನಾಗುತ್ತೆ, ಇದರಿಂದ ನೀವು ನಿಮ್ಮ ಫುಟೇಜಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡ್ಬೋದು, ಕಾಂಟ್ರಾಸ್ಟ್ನ ಜಾಸ್ತಿ ಮಾಡ್ಬೋದು, ಎಕ್ಸ್ಪೋಜರನ್ನು ಜಾಸ್ತಿ ಮಾಡ್ಬೋದು. ಇದರಿಂದಾಗಿ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ನೀವು ಲೋ ಲೈಟ್ ಸಿಚುವೇಷನಲ್ಲಿ ಕೂಡ ಒಂದು ಡೀಸೆಂಟ್ ಆದಂತಹ ಫುಟೇಜನ್ನು ಯಾವುದೇ ಲೈಟ್ಗಳು ಇಲ್ಲದೆ ತುಂಬ ರೇರ್ ಕಂಡೀಷನಲ್ಲಿ ಇದನ್ನು ಯೂಸ್ ಮಾಡಬೇಕಾಗ್ತದೆ. ಹೈ ಎಕ್ಸ್ಪೋಜರ್ ಮತ್ತು ಹೈ ISO ಯೂಸ್ ಮಾಡಿದ ಕೂಡಲೇ ಏನಾಗುತ್ತೆ ಅಂತ ಹೇಳಿದರೆ, ಫುಟೇಜ್ ತುಂಬ ಬ್ಲೀಚ್ ಆಗ್ತದೆ ಮತ್ತು ಗ್ರೀನಿ ಆಗ್ತದೆ. ಸೊ ನೀವು ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅಡ್ಜಸ್ಟ್ ಮಾಡಿ ನಿಮ್ಮ ಏನು ಸರೌಂಡಿಂಗ್ಸಿಗೆ ಸೆಟ್ ಆಗುವ ಹಾಗೆ ವಿಡಿಯೋವನ್ನು ಮಾಡಬೇಕಾಗ್ತದೆ. ಇದರ ಜೊತೆಗೇನೆ ನಾವು ಸಿಂಪಲ್ ಆದಂತಹ ಲೈಟಿಂಗ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕೂಡ ಒಳ್ಳೆಯ ಫುಟೇಜನ್ನು ಲೋ ಲೈಟ್ ಸಿಚುವೇಷನಲ್ಲಿ ತೆಗಿಲಿಕ್ಕೆ ಆಗ್ತದೆ. ಈಗಲೇ ಇದೇ ವಿಡಿಯೋ ನೀವು ನೋಡ್ತಾ ಇರ್ಬೋದು. ನಾನು ಯೂಸ್ ಮಾಡ್ತಾ ಇರುವಂಥದ್ದು ಒಂದು ನಿಮಗೆ ಲ್ಯಾಂಪ್ ಮತ್ತು ಪ್ಲಸ್
ಒಂದು ನನ್ನ ಕೀ ಲೈಟ್ ಆಗಿರ್ತದೆ. ಇದರಿಂದಾನೇ ನಿಮಗೆ ಒಂದು ನೀಟಾದಂತಹ ಕಾಂಪೋಸಿಷನ್ ಬರ್ತಾ ಉಂಟು. ಅದು ಯಾಕೆ ಅಂತ ಹೇಳಿದರೆ ನಾನು ಶ್ಯಾಡೋಸ್ನ ಜೊತೆ ಆಡ್ತಾ ಇದ್ದೇನೆ, ಲೈಟ್ನ ಜೊತೆ ಆಡ್ತಾ ಇದ್ದೇನೆ, ಲೋ ಲೈಟ್ ಸಿಚುವೇಷನಲ್ಲಿ ಕೂಡ ನಾನು ಒಳ್ಳೆಯ ಫುಟೇಜನ್ನು ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ನೀವು ಲೈಟಿಂಗ್ ಟೆಕ್ನಿಕ್ಸನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಅದರಲ್ಲಿ ಸಿಲೋವೆಟ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂತ ಹೇಳಿದರೆ ನಮ್ಮ ಬ್ಯಾಕ್ ಸೈಡಿಗೆ ಲೈಟ್ ಇಟ್ಕೊಂಡು ಶ್ಯಾಡೋಸಲ್ಲಿ ಕ್ಯಾರೆಕ್ಟರ್ಸನ್ನು ತೋರಿಸುವಂಥದ್ದು, ಅಥವಾ ಕ್ಲೋಸಪ್ಪಲ್ಲಿ ನಾವು ಲೈಟ್ ಗ್ಲಾರ್ಸ್ಗಳನ್ನು ಯೂಸ್ ಮಾಡುವಂಥದ್ದು, ಅಥವಾ ನೀವು ಶ್ಯಾಡೋಯಿ ಕಾಂಟ್ರಾಸ್ಟ್ಗಳನ್ನು ಕೊಡುವಂಥದ್ದು. ಇದನ್ನೆಲ್ಲ ಮಾಡಿಕೊಂಡು ನೀವು ಒಂದು ಒಳ್ಳೆಯ ಫುಟೇಜನ್ನು ಲೋ ಲೈಟಲ್ಲಿ ಕೂಡ ತೆಗಿಬಹುದಾಗಿರ್ತದೆ. ಯಾಕಂತ ಹೇಳಿದರೆ ಈ ಎಲ್ಲ ಟೆಕ್ನಿಕ್ಸ್ಗಳಿಗೆ ಲೋ ಲೈಟ್ ಸಿಚುವೇಶನ್ಗಳೇ ಬೆಸ್ಟ್ ಆದಂತಹ ಸಿಚುವೇಶನ್ಗಳು. ನೀವು ಡೇ ಲೈಟಲ್ಲಿ ಅಥವಾ ಒಳ್ಳೆಯ ಲಿಟ್ ಆಗಿರುವಂತಹ ರೂಮ್ಗಳಲ್ಲಿ ಸಿಲೋವೇಟ್ ಆಗಿರ್ಬೋದು ಅಥವಾ ದಟ್ ಶೇಡಿ ಕಾಂಟ್ರಾಸ್ಟ್ ಆಗಿರುವಂತಹ ಫುಟೇಜ್ಗಳನ್ನು ತೆಗಿಲಿಕ್ಕೆ ಆಗೋದೇ ಇಲ್ಲ. ಲೋ ಲೈಟ್ ಸಿಚುವೇಶನ್ಗಳಲ್ಲೇ ಇದನ್ನು ತೆಗಿಲಿಕ್ಕೆ ಆಗುವಂಥದ್ದು. ಹಾಗಾಗಿ ಅಂಥ ಟೆಕ್ನಿಕ್ಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಮತ್ತು ಅದನ್ನು ನಿಮ್ಮ ಫುಟೇಜ್ಗಳಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ಒಂದು ಒಳ್ಳೆಯದಾದಂತಹ ಫುಟೇಜ್ ನಿಮಗೆ ಆಬ್ವಿಯಸ್ಲಿ ಸಿಕ್ಕೇ ಸಿಗ್ತದೆ. ಇಷ್ಟೆಲ್ಲ ಆದ ನಂತರ ಹೇ ಮಹೇಶ್, ನಮ್ಮ ಹತ್ರ ಸ್ವಲ್ಪ ದುಡ್ಡಿದೆ, ನಾವು ಬಜೆಟನ್ನು ಸ್ವಲ್ಪ ರೈಸ್ ಮಾಡ್ಬೋದು, ಮೊಬೈಲ್ ವಿಡಿಯೋಗ್ರಫಿಗೆ ಹಾಕ್ಬೋದು ಅಂತ ಹೇಳಿ ನೀವು ಥಿಂಕ್ ಮಾಡ್ತಾ ಇದ್ದರೆ, ಹಾಗಾದರೆ ನೀವು ಹೋಗಬೇಕಾದಂತಹ ಒಂದೇ ಒಂದು ಮೇಯ್ನ್ ಆದಂಥ ಇಕ್ವಿಪ್ಮೆಂಟ್ ಏನು ಅಂತ ಹೇಳಿದರೆ ಒಂದು ಒಳ್ಳೆಯ ಲೈಟ್ ಮತ್ತು ಎರಡನೇದ್ದು ಮೊಬೈಲ್ ಏನು ನಿಮಗೆ ಲೈಟ್ ಡಿಫ್ಯೂಸರ್ಸ್ಗಳು ಸಿಗುತ್ತೆ. ಇದು ನಿಮಗೆ ಏನು ಇದರಲ್ಲಿ ರಿಫ್ಲೆಕ್ಟಿವ್ ಸರ್ಫೇಸ್ಗಳಿರ್ತದೆ, ಡಿಫ್ಯೂಸರ್ಗಳಿರ್ತದೆ, ಗೋಲ್ಡನ್ ಸೈಡ್ಗಳಿರ್ತವೆ, ಬ್ಲ್ಯಾಕ್ ಸೈಡ್ಗಳಿರ್ತವೆ. ಇದು ಫೈನ್ ಒನ್ ಸೆಟಪ್ನಾಗೆ ನಿಮಗೆ ಯೂಸ್ ಆಗ್ತದೆ. ಸೊ ಡಿಫ್ಯೂಸರ್ಸ್ ಅಥವಾ ಮಾಡಿಫೈಯರ್ಸನ್ನು ತಗೊಂಡ್ರೆ ನೀವು ತುಂಬಾ ಈಸಿಯಾಗಿ ಮತ್ತು ಏನು ಒಂದು ಒಳ್ಳೆಯದಾದಂತಹ ಫುಟೇಜನ್ನು ಆಬ್ವಿಯಸ್ಲಿ ವಿತ್ ಅ ಗುಡ್ ಇಕ್ವಿಪ್ಮೆಂಟ್ ಕಮ್ಸ್ ಅ ಬೆನಿಫಿಟ್. ಯಾಕಂತ ಹೇಳಿದರೆ ನೀವು ಒಳ್ಳೆ ಎಕ್ವಿಪ್ಮೆಂಟ್ಸನ್ನು ಬೈ ಮಾಡ್ತಾ ಇದ್ದೀರಿ ಅಂತೇಳಿ ಆದರೆ ನಿಜವಾಗ್ಲೂ ನಿಮಗೆ ಒಂದು ಅದು ಅಪ್ಪರ್ ಹ್ಯಾಂಡನ್ನು ಮೊಬೈಲ್ ವಿಡಿಯೋಗ್ರಫಿಯಲ್ಲಿ ಕೊಟ್ಟೆ ಕೊಡುತ್ತೆ. ಕ್ಯಾಮರಾ ಹಾಫ್ ಆಫ್ ದ ಶೋ ಆಗಿರ್ಬೋದು, ಬಟ್ ರಿಮೈನಿಂಗ್ ಹಾಫ್ ಆಫ್ ದ ಶೋ ನೀವು ಲೈಟ್ಗಳ ಜೊತೆ ಆಡಿರುವಂಥ. ನೀವೀಗ ಏನು ಒಳ್ಳೆಯ ಲೈಟನ್ನು ಯೂಸ್ ಮಾಡಿದ್ರಿ, ರೆಕಾರ್ಡ್ ಮಾಡಿ ಆಯಿತು, ಮತ್ತು ಕಾಂಟ್ರಾಸ್ಟ್ ಮತ್ತು ಬ್ರೈಟ್ನೆಸ್ಸನ್ನು ಸ್ಯಾಚುರೇಷನನ್ನು ಎಲ್ಲ ಸೆಟ್ ಮಾಡಿ ಆಯಿತು, ನೀವು ಮೊಬೈಲಲ್ಲಿ ಮಾಡಿದ್ದೀರಿ, ಮತ್ತು ಇದೆಲ್ಲ ಆದ ನಂತರ ರೆಕಾರ್ಡ್ ಮಾಡಿದ್ರಿ. ಅದರ ನಂತರ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ನೀವು ಎಡಿಟಿಂಗಿಗೆ ಮೂವ್ ಆಗ್ತೀರಿ. ಯಾಕೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದು ಡೀಸೆಂಟ್ ಆದ ಫುಟೇಜನ್ನು ಒಂದು ಒಳ್ಳೆಯ ಫುಟೇಜ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಎಡಿಟಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ನೋಡಿರ್ಬೋದು ತುಂಬಾ ಏನೋ ಒಂದು ಲೋ ಕ್ವಾಲಿಟಿ ಆದಂತಹ ಒಂದು ಶಾಟನ್ನು ಕೂಡ ನೀಟಾಗಿ ಕಂಪೋಸ್ ಮಾಡಿದರೆ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಫುಟೇಜ್ ಸಿಗುತ್ತೆ. ಎಡಿಟಿಂಗಲ್ಲಿ ಇದು ಗ್ಯಾರಂಟೀಡ್ ಆಗಿ ಪಾಸಿಬಲ್ ಇದೆ. ಅದರಲ್ಲಿ ನೀವು ಎಲ್ಲ ತರಹದ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ನೀವು ನಿಮ್ಮ ಕಾಂಟ್ರಾಸ್ಟ್ ಆಗಿರ್ಬೋದು, ಬ್ರೈಟ್ನೆಸ್ ಆಗಿರ್ಬೋದು, ಕಲರ್ ಟೋನ್ಸ್ ಆಗಿರ್ಬೋದು, ಮತ್ತು ನಿಮ್ಮ ಟೋನ್ಸ್ಗಳು, ಸ್ಯಾಚುರೇಷನ್, ಟಿಂಟ್, ಇಂಥ ಎಲ್ಲ ಆಪ್ಷನ್ಗಳು ನಿಮಗೆ ಎಡಿಟಿಂಗಲ್ಲಿ ಕಂಪ್ಯೂಟರ್ನಲ್ಲಿ ಅಥವಾ ಮೊಬೈಲಲ್ಲಿ ಕೂಡ ಸಿಗುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದರೆ ನೀವು ವರ್ಸಟೈಲ್ ಆಗಿ ನಿಮ್ಮ ವಿಡಿಯೋವನ್ನು ಎಡಿಟ್ ಮಾಡುವಾಗ ಒಂದು ಲೋ ಲೈಟ್ ವಿಡಿಯೋ ಕೂಡ ಚೆನ್ನಾಗೇ ಬರುತ್ತೆ. ಸೊ ಇಷ್ಟೆಲ್ಲ ಆಯ್ತಪ್ಪ, ನನ್ನ ಎಡಿಟಿಂಗ್ ಮುಗೀತು, ನನ್ನ ವಿಡಿಯೋ ಕಂಪ್ಲೀಟ್ ಆಯಿತು ಅಂತೇಳಿ ನೀವು ತಿಳ್ಕೊಂಡ್ರೆ ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ ನೀವು ನನ್ನ ವಿಡಿಯೋನೇ ಈಗ ನೋಡ್ತಿರ್ಬೋದು, ಖಾಲಿ ಫುಟೇಜ್ ಮಾತ್ರ ಅಲ್ಲ ಅಥವಾ ಎಡಿಟಿಂಗ್ ಮಾತ್ರ ಅಲ್ಲ, ಕಲರ್ ಗ್ರೇಡಿಂಗ್ ಮಾತ್ರ ಅಲ್ಲ, ಅದರ ಜೊತೆಗೇನೆ ಇನ್ನೊಂದು ಹಿಡನ್ ಟ್ಯಾಲೆಂಟ್ ಅಥವಾ ಹಿಡನ್ ಎಸೆನ್ಸ್ ಈ ವಿಡಿಯೋದಲ್ಲಿದೆ. ಅದೇನು ಅಂತ ಹೇಳಿದ್ರೆ ಮ್ಯೂಸಿಕ್. ಈ ಮ್ಯೂಸಿಕ್ಕಿಂದ ಅಥವಾ ಆಡಿಯೋಯಿಂದ ನಿಮ್ಮ ಒಂದು ವಿಡಿಯೋನ ಬೇರೆ ಲೆವೆಲಿಗೆ ತಗೊಂಡು ಹೋಗ್ಬೋದು. ಯಾಕಂತ ಹೇಳಿದ್ರೆ ನಾನು ನಿಮಗೆ ಯಾವಾಗಲೂ ಹೇಳ್ತೇನೆ, ವಿಡಿಯೋ ಎಡಿಟಿಂಗ್ ಅಥವಾ ವಿಡಿಯೋ ಫಿಲ್ಮ್ ಮೇಕಿಂಗ್ ಅಂತ ಹೇಳುವಂಥದ್ದು ಪಾರ್ಷಲ್ ಆಗಿ ಸೆಗ್ಮೆಂಟ್ಗಳ ಮೇಲೆ ಡಿವೈಡ್ ಆಗಿದೆ. ನಿಮ್ಮ ಫುಟೇಜ್ ಲೋ ಕ್ವಾಲಿಟಿದೇ ಆಗಿರ್ಬೋದು, ಬಟ್ ಆಡಿಯೋ ವಂಡರ್ಫುಲ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋನ ಯಾವಾಗಲೂ ಜನ ನೋಡಿಯೇ ನೋಡ್ತಾರೆ. ಯಾಕಂತ ಹೇಳಿದ್ರೆ ಜನರಿಗೆ ಆ ಒಂದು ಹಿಯರಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ ಹಿಯರಿಂಗ್ ಎಕ್ಸ್ಪೀರಿಯನ್ಸ್ ಸಿಗೋವಾಗ ಗ್ಯಾರಂಟೀಡ್ ಆಗಿ ಜನ ನಿಮ್ಮ ವಿಡಿಯೋನ ನೋಡಿಯೇ ನೋಡ್ತಾರೆ. ಅದಕ್ಕೋಸ್ಕರನೇ ನೀವು ಎಲ್ಲ ಮೂವಿನ ನೋಡಿರ್ಬೋದು, ಯಾವ ಮೂವಿಯ ಬಿ ಜಿ ಎಮ್ ಒಳ್ಳೆಯದಾಗಿದೆ ಅಥವಾ ಯಾವ ಮೂವಿಯ ಮ್ಯೂಸಿಕ್ ಒಳ್ಳೆಯದಾಗಿದೆ ಆ ವಿಡಿಯೋಗಳು ಮಾತ್ರ ನಿಮ್ಮ ಮೊಬೈಲಲ್ಲಿ, ನಿಮ್ಮ ಸ್ಟೇಟಸಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ರನ್ ಆಗುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ನೀವು ಎಂಥದೇ ಒಂದು 4K ವಿಡಿಯೋ ಹಾಕಿರ್ಬೋದು, ಬಟ್ ವಾಯ್ಸ್ ಓವರ್ ಅಥವಾ ಅದರ ಆಡಿಯೋ ಚೆನ್ನಾಗಿಲ್ಲ ಅಂತ ಹೇಳಿದರೆ ಆ ವಿಡಿಯೋನ ಯಾರು ನೋಡೋಕ್ಕೆ ಹೋಗೋದಿಲ್ಲ. ಬಟ್ ಅದೇ ಟೈಮಲ್ಲಿ ಒಂದು ಡೀಸೆಂಟ್ ಆದಂತಹ ಲೋ ಲೈಟ್ ಸಿಚುವೇಷನಲ್ಲಿ ತೆಗೆದಿರುವಂತಹ ಕೆಲವು ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ತೆಗೆದಿರುವಂತಹ ವಿಡಿಯೋ ಇರ್ಬೋದು, ಅದಕ್ಕೆ ಆಡಿಯೋನ ಜಬರ್ದಸ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಗ್ಯಾರಂಟೀಡ್ ಆಗಿ ಜನ ಅದನ್ನು ನೋಡಿಯೇ ನೋಡ್ತಾರೆ.
ಸೊ ಗೈಸ್, ನೀವು ಇಂಥ ಒಂದು ಲೋ ಲೈಟ್ ಸಿಚುವೇಶನಲ್ಲಿ ಇರುವಾಗ ಹೇಗೆ ಅದನ್ನು ಯೂಸ್ ಮಾಡ್ಕೊಳ್ಬೇಕು, ಯಾಕಂತ ಹೇಳಿದರೆ ನಮ್ಮ ಕ್ರಿಯೇಟಿವ್ ಐಡಿಯಾದಿಂದ ಅಥವಾ ಕ್ರಿಯೇಟಿವ್ ಸ್ಟೆಪ್ಸಿಂದಾಗಿ ಒಂದು ಲೋ ಫುಟೇಜನ್ನು ಕೂಡ ನಾವು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆ ಫುಟೇಜಿಗೆ ಕನ್ವರ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಂತಹ ಒಂದು ಕ್ರಿಯೇಟಿವಿಟಿ ಮತ್ತು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗಿಂದ ನೀವು ಒಂದು ಲೋ ಲೈಟ್ ಸಿಚುವೇಶನಿಂದ ಕೂಡ ಒಂದು ಒಳ್ಳೆಯದಾದಂತಹ ವಿಡಿಯೋವನ್ನು ಹೊರಗೆ ತೆಗಿಲಿಕ್ಕೆ ಆಗ್ತದೆ. ಸೊ ಇಂತಹ ಯಾರಾದರೂ ನೀವು ಮೊಬೈಲ್ ವಿಡಿಯೋ ಮೇಕರ್ಸ್ ಯಾರಾದರೂ ಇದ್ದಲ್ಲಿ ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಮತ್ತು ಇವತ್ತಿನ ಈ ವಿಡಿಯೋಗೆ ನಾನು ಎಂಡ್ ಹೇಳ್ತಾ ಇದ್ದೇನೆ. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಹೋಗಿ ಒಂದು ರೆಡ್ ಐಕನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು ಬೆಲ್ ಐಕನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಎಲ್ಲ ನೋಟಿಫಿಕೇಷನ್ಗಳು ಸಿಗುತ್ತೆ. ನನಗೆ ಗೊತ್ತು ಇದೆಲ್ಲ ನೀವು ಮಾಡ್ತೀರಿ, ನಿಮಗೆ ಗೊತ್ತು ಅಂತೇಳಿ. ಆದರೂ ಕೂಡ ನಾನು ನಿಮಗೆ ಒಂದು ರಿಮೈಂಡ್ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನನಗೆ ನನ್ನ ಚಾನಲಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಕೆಳಗಿರುವಂಥದ್ದು ನೀವೇ ನೋಡ್ತಾ ಇರ್ಬೋದು, ತುಂಬಾ ಕಮ್ಮಿ ಇದೆ. ಇದು ಮೊದಲು ಹೀಗಿರಲಿಲ್ಲ, ನನ್ನ ಚಾನಲ್ ಡಿಲೀಟ್ ಆಗಿತ್ತು. ಸೊ ದಯವಿಟ್ಟು ನನ್ನ ಚಾನಲ್ಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಈ ವಿಡಿಯೋಗೆ ಇವತ್ತಿಗೆ ಎಂಡ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಸಾಯೋನಾರ.